ಹಾಯ್ ಫ್ರೆಂಡ್ಸ್, ಹಲೋ. ನೋಡಿ, ಇವತ್ತು ನಾನು ನಿಮಗೆ ಪಡವಲಕಾಯಿ ಇದೆ ಅಲ್ವಾ, ಅದ್ರದ್ದು ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದ್ರ ಪಲ್ಯ ಕೂಡ. ನೋಡಿ, ಈ ಮೇಲ್ಗಡೆ ಬೂದಿ ಬೂದಿ ಥರ ಇದೆ ಅಲ್ವಾ, ಇದ್ರ ಮೇಲ್ಗಡೆ ಒಂದು ತೆಳುವಾದ ಸಿಪ್ಪೆ ಇರುತ್ತೆ. ಅದನ್ನು ಚಾಕುವಲ್ಲಿ ಕ್ಲೀನಾಗಿ ಇದೇ ಥರವಾಗಿ ಕ್ಲೀನ್ ಮಾಡ್ಕೋಬೇಕು. ಎರಡನ್ನು ಕೂಡ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಕೂಡ ಬರುತ್ತೆ ಅದು. ನೋಡಿ, ಈ ಥರನಾಗಿ ಕ್ಲೀನ್ ಮಾಡ್ಕೋಬೇಕು ಎರಡನ್ನು ಕೂಡ. ನಿಮ್ಗೇನು ಇದೇನು ತುಂಬ ಕಷ್ಟ ಆಗಲ್ಲ. ಮೇಲ್ಗಡೆ ಅದನ್ನು ಚಾಕುವಲ್ಲಿ ತಕ್ಕೊಂಡ್ರೆ ಆಯಿತು ಅಷ್ಟೇ. ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ ಇದು. ತುಂಬ ಚೆನ್ನಾಗಿರುತ್ತೆ ಪಲ್ಯ ಅಂತೂ, ಸಖತ್ತಾಗಿರುತ್ತೆ. ಸಾಂಬಾರು ಕೂಡ ಮಾಡ್ತಾರೆ, ಆದರೆ ಸಾಂಬಾರು ಸ್ವಲ್ಪ ಸಪ್ಪೆ ಅನಿಸುತ್ತೆ. ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಒಮ್ಮೆ ಟ್ರೈ ಮಾಡಿ ನೀವು. ನೋಡಿ, ಈಗ ನಾನು ಇವೆರಡನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಥರನಾಗಿ ಚಾಕುವಲ್ಲಿ. ನೋಡಿ, ಇವೆರಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದನ್ನೇ ಹೆಚ್ಕೊಳ್ಳೋಣ. ನೋಡಿ, ಈಗ ಮೊದಲನೇದಾಗಿ ನಾನಿಲ್ಲಿ ಒಂದನ್ನು ತಗೊಂಡಿದ್ದೀನಿ. ಇದರ ಮೊದಲಿಗೆ ಅದರಲ್ಲಿ ತೊಟ್ಟಿರುತ್ತೆ ಅಲ್ವಾ, ಅದನ್ನು ಕಟ್ ಮಾಡಿ ತಕ್ಕೊಳ್ಳಿ ಎರಡು ಕಡೆದು ಕೂಡ. ಇನ್ನು ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಮಧ್ಯ ಪೀಸ್ ಮಾಡಿ ಈ ಥರನಾಗಿ ನೋಡಿ, ಇದ್ರೊಳಗಡೆ ಬೀಜ ಇರುತ್ತೆ ಅಲ್ವಾ, ಇದಿಷ್ಟನ್ನು ಕ್ಲೀನ್ ಮಾಡಿ ತಕ್ಕೊಂಡ್ರಾಯ್ತು. ಇದೇನು ತುಂಬ ಕಷ್ಟ ಏನೂ ಇಲ್ಲ, ತುಂಬ ಈಸಿಯಾಗಿ ಹೆಚ್ಚಬಹುದು. ನೋಡಿ, ಆ ನಾರ್ ಥರ ಆಗಿ ಬೀಜ ಎಲ್ಲ ಇದೆಲ್ಲ ಅದನ್ನೆಲ್ಲ ತೆಕ್ಕೊಂಡ್ರಾಯ್ತು. ಈಗ ನೋಡಿ, ಇದನ್ನು ನಾವು ಸ್ಕೇಲಲ್ಲಿ ಹೇಗೆ ಲೈನ್ ಹಾಕ್ತೀವಲ್ವ, ಅದೇ ಥರನಾಗಿ ಹೆಚ್ಕೋಬೇಕು. ನೀವು ತುಂಬ ದೊಡ್ಡದಾಗಿ ಹೆಚ್ಕೋಬೇಡಿ, ಚಿಕ್ಕದಾಗಿ ಹೆಚ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. ತುಂಬ ಈಸಿಯಾಗಿ ಕೂಡ ಹೆಚ್ಚಬಹುದು. ನೋಡಿ, ಈ ಥರ ಲೈನ್ ಆಗಿ ಹೆಚ್ಕೊಂಡ್ರಾಯ್ತು ಅಷ್ಟೇ. ಚಿಕ್ಕದಾಗಿ ಹೆಚ್ಕೊಳ್ಳಿ. ಈಗ ನಾವು ಬೀನ್ಸ್ ಪಲ್ಯ ಮಾಡ್ಬೇಕಾರೆಲ್ಲ ಹೆಚ್ಚುತ್ತೀವಲ್ವ, ಆ ಶೇಪಲ್ಲಿ ಚಿಕ್ಕದಾಗಿ ಹೆಚ್ಕೊಂಡ್ರಾಯ್ತು. ಅಷ್ಟಿಷ್ಟೇ ಚಿಕ್ಕದಾಗಿ ಹೆಚ್ಕೋಬೇಕು. ನೋಡಿ, ಈ ಥರನಾಗಿ ಕ್ಲೀನಾಗಿ ಲೈನ್ ಹಾಕ್ಕೊಂಡು ಕ್ಲೀನಾಗಿ ಹೆಚ್ಕೊಳ್ಳಿ. ನಿಮಗೆ ದೊಡ್ಡ ಬೇಕನ್ಸಿದ್ರೆ ದೊಡ್ಡನೇ ಹೆಚ್ಕೊಳ್ಳಿ, ಆದರೆ ಚಿಕ್ಕದಾಗಿ ಹೆಚ್ಚಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಈ ಥರ ಸ್ಕೇಲಲ್ಲಿ ಲೈನ್ ಹಾಕಿದಾಗೆ ಹಾಕಿದ್ರಾಯ್ತು ಅಷ್ಟೇ. ನಾನು ಹೀಗೆ ಎರಡು ಕೂಡ ಎರಡು ಇದಾವಲ್ಲ ಪಡವಲಕಾಯಿ, ಅದನ್ನೆರಡನ್ನು ಕೂಡ ಇದೇ ಥರನಾಗಿ ಹೆಚ್ಕೊಳ್ತೀನಿ. ನಿಮಗೆ ತೋರಿಸ್ಬೇಕಂತಾನೆ ನಾನು ತರಕಾರಿ ಹೆಚ್ಚೋದನ್ನು ಕೂಡ ವಿಡಿಯೋ ಮಾಡಿದ್ದು. ಕೆಲವರಿಗೆ ತುಂಬ ಲೆಂತಿ ವಿಡಿಯೋ ಇಷ್ಟ ಆಗಲ್ಲ ಅಂತ ನಾನು ಯಾವಾಗಲೂ ತರಕಾರಿ ಹೆಚ್ಕೊಂಡ್ಮೇಲೆ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೆ ವಿಡಿಯೋಸ್. ನೋಡಿ, ಈಗ ಎಲ್ಲವನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ನಾನೊಂದು ಬೌಲಿಗೆ ಹಾಕ್ಕೊಂಡು ವಾಶ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ವಾಶ್ ಮಾಡಿ ಆಲ್ರೆಡಿ ನಾನು ಇದು ವಾಶ್ ಮಾಡಿ ಇಟ್ಟಿದ್ದೀನಿ ಕೂಡ. ಇದಕ್ಕೆ ಈಗ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಅರ್ಧ ಹೋಳಿಕೆಯಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ಅರ್ಧ ಹೋಳಿಕೆ ತೆಂಗಿನಕಾಯಿ ಬೇಕೇ ಬೇಕಾಗುತ್ತೆ, ಇಲ್ಲಾಂದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಯಾಕಂದರೆ ಕೆಲವರಿಗೆ ಪಲ್ಯದಲ್ಲಿ ಸಿಕ್ಕಿದರೆ ತಿನ್ನೋದಿಲ್ಲ. ಈ ಥರ ಹಾಕಿದರೆ ಖಾರಕ್ಕೆ ಆರಾಮ್ಸೆ ತಿಂತಾರೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ 1 ಇಂಚಷ್ಟು ಶುಂಠಿಯನ್ನು ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ತೀನಿ. ಇದು ನಿಮಗೆ ಅಂದರೆ ಕರಿಬೇವಿನ ಸೊಪ್ಪು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ. ಹಾಗೆ ನನಗೆ ಖಾರಕ್ಕೆ ಒಂದು 4 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ತರಿಯಾಗಿ ಪೌಡರ್ ಥರ ಮಾಡ್ಕೊಳ್ತೀನಿ. ಅಂದರೆ ಈ ಚಟ್ನಿ ಪುಡಿ ಮಾಡ್ಕೊತಾರಲ್ಲ ಆ ಥರ. ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಬೇಡಿ. ನೋಡಿ, ನಾನೀಗ ಆಲ್ರೆಡಿ ಪೌಡ್ರ್ ಥರ ಮಾಡಿದ್ದೀನಿ. ನೋಡಿ, ಈ ಥರ ತರಿಯಾಗಿದ್ದರೆ ಸೈ ಅಷ್ಟೇ, ಜಸ್ಟ್ ತರಿಯಾಗಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಆದರೆ ಸಾಕಾಗತ್ತೆ. ಈಗ ನಾನು ಈ ಕಡೆ ಒಂದು ಬಾಣಲಿಯನ್ನು ಇಟ್ಕೊಳ್ತೀನಿ, ಇದನ್ನು ಸೈಡಲ್ಲಿ ಇಟ್ಕೊಂಡು. ನೋಡಿ, ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಒಳ್ಳೆಣ್ಣೆನೂ ಯೂಸ್ ಮಾಡ್ಬೋದು. ಯಾಕಂದರೆ ನಾನಿಲ್ಲಿ ಸ್ವಲ್ಪ ಒಗ್ಗರಣೆ ಹಾಕಿ ಪಲ್ಯ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕಿದರೆ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದಿದೆ ಅಲ್ವಾ, ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಬೇಳೆಯನ್ನು ಹಾಕ್ಕೊಳ್ತೀನಿ. ಅಂದರೆ ನಾನಿಲ್ಲಿ ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ.
ಉದ್ದಿನ ಬೇಳೆ ಹಾಕ್ತಾ ಇಲ್ಲ, ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆಯನ್ನು ಬೇಕಾದರೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತೀನಿ. ನಾನು ಈ ಥರನಾಗಿ ಪಲ್ಯ ಮಾಡೋದಾದರೆ ಮಾತ್ರ ಸಾಸಿವೆ ಹಾಕ್ತೀನಿ. ಹಾಗೆ ಡೈರೆಕ್ಟಾಗಿ ಮಾಡೋದಾದರೆ ಸಾಸಿವೆ ನಾನು ಅವಾಯ್ಡ್ ಮಾಡ್ತೀನಿ. ನೋಡಿ, ಇಲ್ಲಿ ಬೆಳ್ಳುಳ್ಳಿಯನ್ನು ನಾನು ಚಿಕ್ಕದಾಗಿ ಸಿಪ್ಪೆ ತೆಗೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಈಗ ಈ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಇದು ಆಪ್ಷನಲ್ಲು. ಈ ಬ್ರಾಹ್ಮಿನ್ಸ್ ಇರೋರು ಬೆಳ್ಳುಳ್ಳಿ ತಿನ್ನಲ್ಲ ಅಲ್ವಾ, ಅವ್ರು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಶುಂಠಿ ಮಾತ್ರ ಯೂಸ್ ಮಾಡ್ಕೊಳ್ಳಿ. ನೋಡಿ, ನಾನೀಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ ಸ್ವಲ್ಪ. ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ಇಲ್ಲಿ ಇದಕ್ಕೆ 2 ಚಿಕ್ಕ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಕೂಡ ಈಗ ಆಯಿಲಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ. ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಈರುಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯಕ್ಕೆ. ನೋಡಿ, ಇದು ಆಲ್ಮೋಸ್ಟ್ ಈಗ ಲೈಟಾಗಿ ಬ್ರೌನ್ ಆಗಿದೆ. ಈಗ ಇದಕ್ಕೆ ನಾನು ಆಲ್ರೆಡಿ ಹೆಚ್ಚಿ ಇಟ್ಕೊಂಡಿರುವಂಥ ಟೊಮೆಟೊವನ್ನು ಹಾಕ್ಕೊಳ್ತೀನಿ. ಟೊಮೆಟೊ ಮಾತ್ರ ತುಂಬ ಹಾಕಬೇಡಿ, ಒಂದೇ ಟೊಮೆಟೊವನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಟೊಮೆಟೊ ಜಾಸ್ತಿ ಹಾಕ್ಬಿಟ್ರೆ ಹುಳಿ ಹುಳಿ ಆಗಿಬಿಡತ್ತೆ, ಅದಕ್ಕೋಸ್ಕರ. ತುಂಬ ಹುಳಿ ತಿನ್ನೋರು ಬೇಕಾದರೆ ಹಾಕ್ಕೊಳ್ಳಿ, ಆದರೆ ಒಂದೇ ಟೊಮೆಟೊ ಹಾಕೋದು ಚೆನ್ನಾಗಿರುತ್ತೆ ಪಲ್ಯ ಟೇಸ್ಟು. ಸ್ವಲ್ಪ ಈಗ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತೀನಿ ಒಗ್ಗರಣೆಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಇದು ಆಲ್ಮೋಸ್ಟ್ ಟೊಮೆಟೊ ಸ್ಮ್ಯಾಶ್ ಆಗಬೇಕು. ನೋಡಿ, ಈಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ನಾವು ಹೆಚ್ಚಿಟ್ಕೊಂಡಿರುವಂಥ ತರಕಾರಿಯನ್ನು ಹಾಕ್ಕೊಳ್ಳೋಣ. ಈ ಪಡವಲಕಾಯಿ ಇದೆ ಅಲ್ವಾ, ನೀವು ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀರ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ನೀರು ಹಾಕಿ ಡೈರೆಕ್ಟಾಗಿ ನೀರು ಹಾಕಿ ಬೇಯಲಿಕ್ಕೆ ಇಡಬೇಡಿ. ಇದು ಸ್ವಲ್ಪ ಹೊತ್ತು ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕು. ಈಗ ಟೇಸ್ಟಿಗೆ ಎಷ್ಟು ಸಾಲ್ಟ್ ಬೇಕು ನೋಡಿ ಹಾಕ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ಸಾಲ್ಟ್ ಹಾಕೋದು ಒಳ್ಳೆಯದು, ಯಾಕಂದರೆ ಇದು ಸ್ವಲ್ಪ ಸಪ್ಪೆ ಅಲ್ವಾ ತರಕಾರಿ, ಅದಕ್ಕೋಸ್ಕರ. ನೋಡಿ, ಈಗ ನಾನು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಆಯಿಲಲ್ಲೇ ಬೇಯಲಿಕ್ಕೆ ಬಿಡ್ತೀನಿ. ಅಂದರೆ ಆಯಿಲಲ್ಲೇ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ. ಒಂದು 5 ನಿಮಿಷ ಸಾಕಾಗುತ್ತೆ ಆಯಿಲಲ್ಲೇ ಹಾಗೆ ಬೇಯಲಿಕ್ಕೆ ಬಿಡಿ. ನೋಡಿ, ಇದೀಗ ಚೆನ್ನಾಗಿ ಅದರಲ್ಲಿರೋ ನೀರು ಕೂಡ ಬಿಟ್ಟಿದೆ ನೋಡಿ, ತರಕಾರಿಯಲ್ಲಿ ಇರೋವಂಥ ನೀರು ಕೂಡ ಬಿಟ್ಟಿದೆ ಸ್ವಲ್ಪ. ಈಗ ಒಮ್ಮೆ ಕ್ಲೀನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಇದಕ್ಕೆ ನಾನು ಒಂದು ಗ್ಲಾಸಲ್ಲಿ ಇದು ಏನು ಹೇಳಿ ಪಲ್ಯ ಇದೆ ಅಲ್ವಾ, ಪಲ್ಯದ ಮೇಲೆ ಸಮವಾಗಿ ನೀರು ಬರಬೇಕು ಆ ಥರ ಹಾಕಿ. ಮತ್ತು ತುಂಬ ವಿಪರೀತ ನೀರು ಹಾಕಬೇಡಿ. ತರಕಾರಿ ಒಂದು ಜಸ್ಟ್ ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ಇಷ್ಟಕ್ಕೆ ಹಾಕಿದ್ದೀನಿ ನಾನು, ಇಷ್ಟಾದರೆ ಸಾಕಾಗುತ್ತೆ. ತರಕಾರಿ ಮೇಲೆ ಬಂದರೆ ಸಾಕು. ಈಗ ಇದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ನಾವು ಆಯಿಲಲ್ಲಿ ಬೇಯಿಸಿರೋದ್ರಿಂದ ಬೇಗ ಆಗುತ್ತೆ. ನೋಡಿ, ಇದು ಆಲ್ರೆಡಿ ಈಗ ಕುದಿ ಬರ್ತಾ ಇದೆ, ಬೆಂದಿದೆ ಕೂಡ. ಇದು ನಿಮಗೆ ತೋರಿಸ್ತೀನಿ ಬೇಕಾದರೆ ನೋಡಿ. ಇದು ಸ್ಮೂತ್ ಅಂದರೆ ನಿಮಗೆ ಅದು ಕೈಯಲ್ಲಿ ಇದು ಮಾಡಿದರೆ ಗೊತ್ತಾಗುತ್ತೆ, ಸ್ಮೂತ್ ಆಗಿರುತ್ತೆ ತರಕಾರಿ, ಅದಕ್ಕೋಸ್ಕರ. ನೋಡಿ, ಇನ್ನೊಂದನ್ನು ಬೇಕಾದರೆ ತೋರಿಸ್ತೀನಿ ನಿಮಗೆ. ಸಾಫ್ಟ್ ಆಗಿರುತ್ತೆ, ಸಾಫ್ಟ್ ನೋಡಿ, ಈ ಥರ ಸಾಫ್ಟ್ ಆಗಿದೆ ಅದು. ಇಷ್ಟಾದರೆ ಸಾಕಾಗುತ್ತೆ. ಇದು ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ನಾವು ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಕಾಯಿ ಮತ್ತು ಹಸಿಮೆಣಸು ಮತ್ತು ಕರಿಬೇವಿನ ಸೊಪ್ಪು ಮತ್ತೇನು ಹಾಕಿದ್ದೀವಿ, ಶುಂಠಿ ಹಾಕಿದ್ದೀವಲ್ವ, ಅದನ್ನು ಫುಲ್ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರನ್ನು ಆ್ಯಡ್ ಮಾಡಬೇಡಿ ಇನ್ಮೇಲೆ. ಯಾಕಂದರೆ ನಾವು ಮೊದಲಿಗೆ ಆಲ್ರೆಡಿ ಈಗ 1 ಲೋಟದಷ್ಟು ಹಾಕಿದ್ದೀವಲ್ವ ಸ್ವಲ್ಪ, ಅದ್ರ ಮೇಲೆ ಮತ್ತೆ ನೀರು ಹಾಕಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ನೀರು ಹಾಕಿಬಿಟ್ರೆ ಅದು ಡ್ರೈ ಆಗೋಲ್ಲ ಪಲ್ಯ ಅಷ್ಟು ಚೆನ್ನಾಗಿ, ನೀರಾಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ಖಾರ ಇದೆ ಅಂತ ಮತ್ತೆ ನೀರು ಹಾಕಿ ಅದನ್ನು ಹಾಕಲಿಕ್ಕೆ ಹೋಗಬೇಡಿ. ಆ ಪೌಡರ್ ಏನಿದೆ ಅದನ್ನ ಕ್ಲೀನಾಗಿ ತೆಗೆದು ಸ್ಪೂನಲ್ಲಿ ತೆಗೆದು ಹಾಕಿ ಸಾಕಾಗುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಉದ್ರಾಗಿ ಬರ್ತಾ ಇದೆ ನೋಡಿ ಪಲ್ಯ. ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು ಏನಂದರೆ, ನೀರನ್ನು ಜಾಸ್ತಿಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೀರು ಹಾಕಿದರೆ ಪಲ್ಯ ಚೆನ್ನಾಗಿ ಆಗಲ್ಲ. ನೋಡಿ, ಎಷ್ಟು ಉದ್ರಾಗಿದೆ ಪಲ್ಯ, ತುಂಬ ಸಖತ್ತಾಗಿ ಬಂದಿದೆ ಕೂಡ.
ಎಲ್ಲೂ ಕೂಡ ನೋಡಿ ನೀರಿನ ಪಸೆನೇ ಇಲ್ಲ ಇದರಲ್ಲಿ. ನಿಮಗೆ ತೋರಿಸ್ತೀನಿ ಬೇಕಾದರೆ. ಈ ಮಧ್ಯದಲ್ಲಿ ಏನಾದರೂ ನೀರಿದೆ ಅಂತ ಅಂದ್ಕೊಳ್ಬೇಡಿ, ಹಾಗೇನು ನೀರಿನ ಅಂಶ ಇರಲ್ಲ ಇದರಲ್ಲಿ. ಈಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಮೇಲ್ಗಡೆ ಲೈಟಾಗಿ, ಯಾಕಂದರೆ ನಾವು ತೆಂಗಿನಕಾಯಿ ಹಾಕಿರೋದ್ರಿಂದ ಅದರಲ್ಲಿ ಉಪ್ಪಿನಂಶ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಮೊದಲಿಗೆ ಸ್ವಲ್ಪನೇ ಸಾಲ್ಟ್ ಹಾಕಿದ್ದೆ. ನೀವು ಬೇಕಿದ್ದರೆ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಬೇಡ ಅನಿಸಿದರೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಉಪ್ಪಾದರೆ ಕಷ್ಟ ಆಗುತ್ತೆ ಮತ್ತೆ, ಅದಕ್ಕೋಸ್ಕರ ಅದಕ್ಕೆ ಹೇಳಿದ್ದು ನಾನು ಎಷ್ಟು ಬೇಕಿದ್ದರೆ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಅಂತ. ಈಗ ನಾವು ಸ್ವಲ್ಪ ಏನು ಹೇಳಿ ಕೊತ್ತಂಬರಿ ಸೊಪ್ಪಿದೆ ಅಲ್ವಾ, ಅದನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಳೋಣ. ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಪಲ್ಯದ ಜೊತೆಗೆ. ಆ ಫ್ಲೇವರ್ ಇದೆ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ. ಏನು ಹೇಳಿ ಜಿಂಜರ್ ಗಾರ್ಲಿಕ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪಿದೆ ಹಾಕಿರೋದ್ರಿಂದ ಆ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ಫ್ರೆಂಡ್ಸ್, ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಈಗ ನಾನು ಮತ್ತೊಮ್ಮೆ ಇದನ್ನು ಸ್ವಲ್ಪ ಅಂದರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀವಲ್ವ, ಚೆನ್ನಾಗಿ ಸೆಟ್ ಆಗಲಿ ಅಂತ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡೋಣ ಹಾಗೆ ಲೋ ಫ್ಲೇಮಲ್ಲಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಹೊತ್ತೋಗ್ಬೋದು, ಅದಕ್ಕೋಸ್ಕರ ನಾನು ಹೇಳಿದ್ದು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ ಈಗ ಆಲ್ಮೋಸ್ಟ್ ಇದು ಆಗಿದೆ ಕೂಡ. ನಾನು ಗ್ಯಾಸನ್ನು ಕೂಡ ಆಫ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ. ಒಂದು ಸ್ವಲ್ಪನೂ ಕೂಡ ನೋಡಿ ನೀರಿನ ಅಂಶ ಅನ್ನೋದೇ ಇಲ್ಲ ಎಲ್ಲೂ ಕೂಡ. ಅಷ್ಟು ಹುಡಿ ಹುಡಿಯಾಗಿ ಬಂದಿರುತ್ತೆ. ಆ ತರಕಾರಿ ಕೂಡ ತುಂಬ ಬೆಂದೋಗಿದೆ ಅಂತ ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಪಡವಲಕಾಯಿ ಪಲ್ಯನ ಮಾಡ್ಕೋಬೋದು ಅಂತ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಾಮೆಂಟ್ಸ್ ಹಾಕಿ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.